ಹೇ ಹಾಯ್ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಡೇ 3 ಆಫ್ ಮೈ ಕಂಟೆಂಟ್ ಕ್ರಿಯೇಷನ್ ಜರ್ನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಂದನೇ ನನ್ನ ಕಂಟೆಂಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ತಾ ನಾವು ಮಾತಾಡೋಣ. ನಾನು ರೈಸ್ನ ಯಾವಾಗಲೂ ಬಸಿತೀನಿ ಗೈಸ್. ಸ್ವಲ್ಪ ಇಂಗ್ಸ್ ಮಾಡ್ತಾರೆ, ಕುಕ್ಕರಲ್ಲೂ ಮಾಡ್ಬೋದು, ಬಟ್ ನಾನು ಕುಕ್ಕರ್ನ ಅಭ್ಯಾಸ ಮಾಡ್ಕೊಂಡಿಲ್ಲ. ಏನಕ್ಕಂದ್ರೆ ನಾನು ನನ್ನ ಪೆಟ್ಟಿಗೂ ಕೂಡ ಹಾಕ್ತೀನಿ ಕುಕ್ಕರಲ್ಲಿ. ಅದು ಬಂದ್ಬಿಟ್ಟು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ತಿನ್ನುವಾಗ ಅದು ಅರಗಿಸ್ಕೊಳಕ್ ಆಗಲ್ಲ ಪೆಟ್ಗಳಿಗೆ. ಅದು ನನ್ನ ಹತ್ರ ಸಿಜು ಇರೋದು ಸ್ಮಾಲ್ಡ್ ಆಗಿರೋದ್ರಿಂದ ಸ್ವಲ್ಪ ಮೆತ್ತು ಮಾಡಿದ್ರೆ ಅವರು ಬೇಗ ಏನಾದ್ರು ಕನ್ಸ್ಯೂಮ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ. ಗ್ಯಾಸ್ ಎಲ್ಲ ಸ್ವಲ್ಪ ಮೆಸ್ಸಿ ಇದೆ, ಏನು ಮಾಡೋಕ್ಕೂ ಟೈಮ್ ಇಲ್ಲ ನನಗೆ, ಮೀಟಿಂಗ್ ಇದೆ ಇದಾದ್ಮೇಲೆ. ಸೊ ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ ಗೈಸ್. ಇಲ್ಲ ಏನಿದು ನಾನು ಇದೆಲ್ಲ ನಾನು ವೇಸ್ಟ್ ಮಾಡಲ್ಲ ಗೈಸ್. ಇದು ಫ್ರೂಟ್ಸ್ ಎಲ್ಲ ಏನು ಇಷ್ಟಿಷ್ಟು ತೆಗಿತಾ ಇದ್ದಾವೆ ಅನ್ಕೊಂಬಿಡಿ. ನಾನು ಇಲ್ಲಿ ಅಳಿಲ್ಗಳು ಬರ್ತವೆ ನಮ್ಮ ಮನೆ ಹಿಂದ್ಗಡೆ, ಅವ್ರಿಗೆ ನಾನು ಯಾವಾಗಲೂ ಈ ಥರ ಫ್ರೂಟ್ಸ್ ಜಾಸ್ತಿ ನನಗೆ ಯಾವ್ದಾದ್ರು ಇಷ್ಟ ಆಗಲ್ಲ ಆ ಭಾಗನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ತೀನಿ. ಏನಕ್ಕಂದ್ರೆ ಪಾಪ ಅವರು ತಿನ್ಲಿ ಅಂತ. ನನಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ, ಅದು ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈ ಫ್ರೂಟ್ಸ್ ಎಲ್ಲ ನನ್ನ ಹಸ್ಬೆಂಡ್ ಬೈ ಮಾಡೋದು ಗೈಸ್, ತುಂಬಾ ಚೆನ್ನಾಗಿ ಪಿಕ್ ಮಾಡ್ತಾರೆ. ಏನಕ್ಕಂದ್ರೆ ನನಗೆ ದಪ್ಪ ಇದ್ರೆ ನಾನು ಅಷ್ಟು ಫ್ರೂಟ್ಸ್ ನಾನು ಒಂದೇ ಸತಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಸೊ ಈ ತರ ಚಿಕ್ಕ ತಂದ್ರೆ ನಾನು ವೇಸ್ಟ್ ಮಾಡಲ್ಲ ಫ್ರೂಟ್ಸ್ನ ಜಾಸ್ತಿ. ಅದೇನಕ್ಕೆ ಎಷ್ಟು ಬೇಕು ಈ ಸೈಜ್ ಓಕೆ ಗೈಸ್. ಸಿಬೇಕಾಗಿ ಇಷ್ಟಿಷ್ಟು ದಪ್ಪ ಎಲ್ಲ ತಿಂತಾರೆ, ಇದೇ ನಮ್ಮ ಹಸ್ಬೆಂಡ್ಗೆ ಓಕೆ, ಬಟ್ ನನಗೆ ಮಿಕ್ಸ್ ಫ್ರೂಟ್ಸ್ ತಿಂತೀನಲ್ಲ, ಸೊ ಈ ಮೀಡಿಯಮ್ ಸೈಜ್ ಫ್ರೂಟ್ಸ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆರೆಂಜ್ ಐ ಟೇಕ್ 1 ಆರೆಂಜ್. ನನ್ನ ಪ್ರಕಾರ ಇದು ಸಾಕಾಗುತ್ತೆ. ಏನಪ್ಪ ಹಿಂಗೆ ಕಟ್ ಮಾಡ್ತಾ ಇದ್ದಾರೆ ಅನ್ಕೊಂತಾರೆ, ನಾನು ಇದನ್ನ ಜ್ಯೂಸ್ ಮಾಡ್ಕೊತೀನಿ ಗೈಸ್. ಎಲ್ಲರೂ ಒಂದೊಂದು ಥರ ಫ್ರೂಟ್ಸ್ನೆಲ್ಲ ಕನ್ಸ್ಯೂಮ್ ಮಾಡ್ತಾರೆ, ಬಟ್ ನನಗೆ ಈ ಆರೆಂಜ್ ಮಾತ್ರ ನನಗೆ ಹಿಂಡಿ ಕುಡಿಯೋದಂದರೆ ತುಂಬ ಇಷ್ಟ. ನಮ್ಮಮ್ಮ ಹೇಳ್ಕೊಟ್ಟಿರೋದು ಗೈಸ್. ಆ್ಯಕ್ಚುಲಾಗಿ ಇದು ನಮ್ಮ ಅಕ್ಕನ ಪಾಪು ಇದೆ, ದೇವಾಂಶಿ ಅಂತ. ಆ ಪಾಪುಗೆ ನಮ್ಮ ಅಕ್ಕ ಯಾವಾಗಲೂ ಈ ಥರ ಆರೆಂಜ್ನ ಸ್ಕ್ವೀಸ್ ಮಾಡಿಬಿಟ್ಟು ಕೊಡ್ತಾಯಿದ್ರು. ಅದು ನಂದು ಚೈಲ್ಡ್ ಬುದ್ಧಿ ಎಲ್ಲೋಗುತ್ತೆ, ಇನ್ನರ್ ಚೈಲ್ಡ್ ಬುದ್ಧಿ ಗೈಸ್. ಅದನ್ನ ನಾನು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದೆ. ಈವನ್ ಇನ್ನೊಂದು ಫನಿ ಪಾರ್ಟ್ ಅಂತ ಹೇಳಿದ್ರೆ, ಈ ಸಿರ್ಲಕ್ಸ್ ಬಾಟಲ್ ಬರುತ್ತಲ್ಲ, ಟಿಲ್ ಮಕ್ಕಳು ತುಂಬ ಬೇಬಿ, ನಾನು ಅಷ್ಟು ಐಡಿಯಾ ಇಲ್ಲ ಎಷ್ಟು ವರ್ಷ ಅವರು, 1 ವರ್ಷ 2 ವರ್ಷ ತಗೊಂತಾರೆ ಅನ್ಸುತ್ತೆ, ಬಟ್ ನಮ್ಮ ಪಾಪು ತಗೊಳ್ಳಿಲ್ಲ. ಅವಳು ಬೇಬಿ ಇದ್ದಾಗ ಆ ಸಿರ್ಲೆಸ್ಸು ಕೂಡ ನಾನೇ ಆಲ್ಮೋಸ್ಟ್ 1 2 3 ಪ್ಯಾಕೆಟ್ಸ್ ಎಲ್ಲ ನಾನೇ ಖಾಲಿ ಮಾಡಿದ್ದೀನಿ. ತುಂಬ ಬೈಸ್ಕೊಂಡಿದ್ವಿ ಕೂಡ, ಮಗು ತಿನ್ನೋದೆಲ್ಲ ಇವಳು ತಿಂತಾ ಇದ್ದಾಳೆ ಅಂತ. ಇದನ್ನ ನಾನು ವೇಸ್ಟ್ ಮಾಡಲ್ಲ ಗೈಸ್, ಆಮೇಲೆ ನಾನು ತಿಂತೀನಿ. ನೋಡ್ತಾ ಇದ್ದೀರಾ ಚೆನ್ನಾಗಿ. ನಾನು ಹೇಳಿದ್ನಲ್ಲ ಗೈಸ್, ಹಳಿಲ್ಗಳು ಬರುತ್ತೆ ಅಂತ ಹೇಳಿಬಿಟ್ಟು, ಅವ್ರಿಗೆ ಈ ಫ್ರೂಟ್ಸ್ನೆಲ್ಲ ಇಟ್ಬಿಟ್ಟು ಬರೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಾನು ಅಲ್ಲಿದ್ದರೆ ಅದು ಬರಲ್ಲ, ನಾನು ಯಾವಾಗಿರಲ್ಲ ಆವಾಗ ಬಂದು ತಿಂತವೆ.
ನೋಡಿ ಅಲ್ಲಿ ಮೇಲೆ ಅಲ್ಲಿಂದ ಬರ್ತವೆ ಗೈಸ್, ಅದನ್ನ ನಾನು 2-3 ಸತಿ ನೋಡಿದ್ದೀನಿ. ಇವತ್ತು ನನಗೆ ಒಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಬಗ್ಗೆ. ಸಮ್ಟೈಮ್ಸ್ ಐ ಜಗಲ್ ಬಿಟ್ವೀನ್ ಮೀಟಿಂಗ್ಸ್ ಮತ್ತೆ ಮನೆ ಕೆಲಸ, ಕಂಟೆಂಟ್ ಇದೆಲ್ಲದ್ರ ಮಧ್ಯೆ ಐ ಹ್ಯಾವ್ ಡಿಸೈಡೆಡ್ ಗೈಸ್, ವರ್ಕ್ ಮತ್ತು ಫ್ಯಾಷನ್ ಎರಡು ಬ್ಯಾಲೆನ್ಸ್ ಮಾಡಬೇಕು. ಮೀಟಿಂಗ್ ಮುಗಿದ ತಕ್ಷಣ ನಾನು ಹೋಗ್ಬೇಕಾಗಿರೋದು ಪೆಟ್ ಕ್ಲಿನಿಕ್ಕಿಗೆ ಗೈಸ್. ಏನಕ್ಕಂದ್ರೆ ನಿನ್ನೆಯಿಂದ ನನ್ನ ಡಾಗಿಗೆ ಹುಷಾರಿಲ್ಲ, ನಿನ್ನೆ ನೈಟು ಅವನು ಏನು ತಿಂದಿಲ್ಲ. ಸೊ ಜಲ್ದಿ ಜಲ್ದಿ ಎಲ್ಲಾನು ಕ್ಲೋಸ್ ಮಾಡಿಬಿಟ್ಟು, ನನ್ನ ಹೊಟ್ಟೆ ತುಂಬ ಹಸಿತಾ ಇತ್ತು. ಒಂದು ಸ್ವಲ್ಪ ರೈಸು ನುಗ್ಗೆಕಾಯಿ ಸಾಂಬಾರು ನೆನ್ನೆ ನೈಟ್ ಮಾಡಿದ್ದೇನೆ ತಿನ್ಕೊಂಡು, ಅವನಿಗೂ ಸ್ವಲ್ಪ ರೈಸು ಮತ್ತು ಮೊಟ್ಟೆ ತಿನ್ನಿಸ್ದೆ ಗೈಸ್. ನೆನ್ನೆ ನೈಟ್ ತಿಂದಿರಲಿಲ್ಲ, ಇವತ್ತು ತಿಂದ. ಹೀಗೆ ಇವ್ನ ನೋಡ್ತಾ ಇರೋಕೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾರ್ಯಾರು ಪೆಟ್ಸ್ ಹಾಕಿರ್ತಾರೆ ನೋಡಿ, ಅವ್ರಿಗೆ ಈ ಫೀಲಿಂಗ್ ತುಂಬಾ ಅರ್ಥ ಆಗುತ್ತೆ. ಆ ಇದು ಪೆಟ್ ಅನ್ನೋಕ್ಕಿಂತ ನಮ್ಮ ಮನೇಲಿ ಒಂದು ಮಗು ತರ ಇರುತ್ತೆ ಗೈಸ್. ಅದಕ್ಕೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಗಾದ್ರೂ ಬಾಯಿ ಇರುತ್ತೆ ಏನಾಗ್ತಾ ಇದೆ ಅಂತ ಹೇಳ್ಕೊಳಕ್ಕೆ. ಪಾಪ ಇವುಗಳೆಲ್ಲ ಮೂಕ ಪ್ರಾಣಿ ಅಲ್ವಾ. 2 ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಕರ್ಕೊಂಬಂದೆ. ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಇದ್ದಿದ್ನೆಲ್ಲ ನಾಳೆ ಏನೇನು ಕೆಲಸ ಮಾಡಬೇಕು ಎಲ್ಲ ನೋಟ್ ಮಾಡಿಕೊಂಡು ಸ್ವಲ್ಪ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಕೂತ್ಕೊಂಡೆ ಗೈಸ್. ಹಂಗೆ ನನ್ನ ಜಾಕ್ಸ್ನ ಮಾತಾಡಿಸ್ಕೊಂಡು. ಅವನು ತುಂಬ ತುಂಬ ಸೈಲೆಂಟ್ ಆಗಿದ್ದ, ಇಲ್ಲ ಅಂದ್ರೆ ಹೆವಿ ಆಕ್ಟಿವ್ ಅವನು. ನಾನು ಈ ದಿನ ಕಂಟೆಂಟ್ ಮಾಡುವಾಗ ಒಂದಂತೂ ರಿಯಲೈಸ್ ಆಯಿತು ಗೈಸ್, ಲೈಫ್ ಇಸಂಟ್ ಆಲ್ವೇಸ್ ಪರ್ಫೆಕ್ಟ್, ಬಟ್ ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಬೀಯಿಂಗ್ ರಿಯಲ್ ಅಬೌಟ್ ಇಟ್. ಇವತ್ತಿನ ತುಂಬ ಹೆಕ್ಟಿಕ್ ಆಗಿತ್ತು, ವರ್ಕು, ಪೆಟ್ಟು, ಕಾಂಟೆಂಟು. ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ಪೆಟ್ಟಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ತುಂಬ ಭಯ ಆಗಿತ್ತು ಅನಿಸುತ್ತೆ. ತುಂಬ ಮುದ್ದಾಗಿ ನನ್ನ ಜೊತೆ ಇದ್ದ. ಸೊ ಸಮಾಧಾನ ಮಾಡಿ ಅವನ್ನ ಸ್ವಲ್ಪ ಚೇರ್ ಅಪ್ ಮಾಡ್ತಾ ಇದ್ದೆ ಗೈಸ್. ಸರಿ ಓಕೆ ಅದನ್ನಿದೆ. ಇಟ್ಸ್ ಓಕೆ. ಹುಷಾರಿಲ್ಲ ತಪ್ಪರೆ ಜಾಸ್ತಿ. ನನಗೂ ಹುಷಾರಿರಲ್ಲ ಸಮ್ಟೈಮ್ಸ್. ಇಷ್ಟು ಮೆತ್ತಗಿರ್ತಾರ. ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ವಲ್ಲ, ಸರಿ ಹೋಗ್ತೀಯಪ್ಪ. ತಲೆ ಮಾಡ್ತಿದ್ಯಾ? ಇವತ್ತಿನ ಕಿಚನ್ ಡಿಪಾರ್ಟ್ಮೆಂಟ್ ನಮ್ಮ ಹಸ್ಬೆಂಡು ಡೇ 3 ಹೀಗೆ ಕಂಪ್ಲೀಟ್ ಆಯಿತು. ಒಂದು ಲೆಸನ್ ಕಲಿತೆ ಗೈಸ್, ಲೈಫ್ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಬೋತ್ ನೀಡ ಪೇಷನ್ಸ್ ಆ್ಯಂಡ್ ಕೇರ್. ಹಾಗೆ ಡೈಲಿ ಮೂಮೆಂಟ್ನು ಕಂಟೆಂಟ್ ಆಗಿ ನೋಡೋದು ಅದು ಜರ್ನಿಯ ಬ್ಯೂಟಿ. ದಿಸ್ ಇಸ್ ರಕ್ಷು ಸೈನಿಂಗ್ ಆಫ್ ಫ್ರಮ್ ಡೇ 3. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಮೈ ಜರ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.